ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂತ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ದ ವಂಡರ್ ಗರ್ಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತೇಳಿ ಹೇಳ್ರೆ, ಇವತ್ತು 7ನೇ ನವರಾತ್ರಿ 6ನೇ ನವರಾತ್ರಿ ಮರ್ತೋಯ್ತು. 6 ಅನ್ಕೊಳ್ತೆ. ಇವತ್ತು 6ನೇ ನವರಾತ್ರಿಯ ವಿಶೇಷ ದಿನ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಣಿಸಿ ನಾನು ಮತ್ತೆ ನನ್ನ ತಂಗಿ ಇವತ್ತು 7 ಓಕೆ, ರಕ್ಷಿತಾ 7 ಅಂತೇಳಿ ಹೇಳ್ತಿದ್ದಾಳ. ಪಪ್ಪ ಬಂದ್ರು. ಪಪ್ಪ ಇವತ್ತು 7ನೇ ನವರಾತ್ರಿಯಾ? ಪಪ್ಪ 7ನೇ ನವರಾತ್ರಿಯಾ? ಗಣಿ ಚುಂಕಿ ಓಡಿ ಹೋಯ್ತು. ಗಣಿ ಚುಂಕಿ ಪಪ್ಪ ಬಂದ ತಕ್ಷಣ ಓಡಿ ಹೋಯ್ತು. ಎಂತಕ್ಕಂತೇಳಿ ಹೇಳ್ರಿ, ಪಪ್ಪ ಮೀನ್ ತಂದಿರ ಅನ್ಕಂಡು ಹೇಳಿ ಅದರ ಮಂಡೆ. ಆದ್ರೆ ನಾವು ನವರಾತ್ರಿಗೆ ಮೀನ್ ತಿನ್ನೋದಿಲ್ಲ, ಪಪ್ಪ ತರಲಿಲ್ಲ. ಬಟ್ ಅದ್ರ ಮಂಡೆಂಗ ಸೌಂಡ್ ಆಯ್ತು, ಮೀನ್ ತಂದಿರ ಅನ್ಕಂಡು. 7ನೇ ನವರಾತ್ರಿ ಪಕ್ಕ ಅಲ್ಲ, 7ನೇ ನವರಾತ್ರಿ. ಅದಕ್ಕೆ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾನು ಫಸ್ಟ್ ನವರಾತ್ರಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅದಾದ್ಮೇಲೆ ಆಗಲಿಲ್ಲ. ಸೆಕೆಂಡ್ ನವರಾತ್ರಿಗೆ ಹೋಗಿದ್ದೆ, ಅದಾದ್ಮೇಲೆ ಆಗಲಿಲ್ಲ. ಈಗ ಹೋಗ್ತಾ ಇದ್ದೇನೆ ಮತ್ತೆ ವಾಪಸ್ 7ನೇ ನವರಾತ್ರಿಗೆ. ಭಾರಿ ಖುಷಿ ಆಗ್ತಿತ್ತು ನನಗೆ. ಕಾಜರಳ್ಳಿ ದೇವಸ್ಥಾನಕ್ಕೆ ಹಬ್ಬ ಅಂತೇಳಿ ಹೇಳಿ ಇಬ್ಬರು ಎಣಿಸ್ಕೊಂಡು ಹೊರಟಿತ್ತು. ಸೊ ಈಗ ಕಾಜರಳ್ಳಿ ದೇವಸ್ಥಾನಕ್ಕೆ ಹೊರಟಿತ್ತು. ಪಪ್ಪ ಏನು ಪಪ್ಪ ಅದು? ಕಮಲ್ ಕೊಡಿ, ಹೂವು ಇದ್ರೆ ಕೊಡಿ, ನಾ ಮುಡ್ಕಂತೆ. ನನ್ನ ಪಪ್ಪ ಪ್ರಸಾದ ತಂದಿರು. ಅವ್ರದ್ದು ದೈದ ಮನೇಲೇನೋ ಪೂಜೆ ಇತ್ತು. ಸೊ ಪೂಜೆ ನನ್ನ ಪಪ್ಪನೇ ಮಾಡೋದೆಲ್ಲ, ಹಾಗಾಗಿ ಪ್ರಸಾದ ಸಹ ತತ್ತರು. ಹೂವು ನಾನು ಮುಡ್ಕೊಂಡಿದ್ದೀನಿ ಮಾವನಿಗೆ, ಆದರೆ ನೋಡೋಣ ಅಂತ. ಅವಲಕ್ಕಿ ಸಾಕು. ಪಪ್ಪ ಈಗ ನೀವು ಒಳಗೆ ತಗೊಂಡು ಇಡಿ, ನಾವು ಹೋಗುದಲ್ಲ. ಇದ್ರೊಳಗೆ ಹಾಕ್ತೆ, ಆಮೇಲೆ ಕೊಡಕು ನಂಗೆ. ನೀನೇ ತಗೋ, ಆ ಕಡೆ ಹೋಗಿ. ನಂಗೆ ಒಳಗೆ ಹೋಗಿ ತಕೊಂಡು ತಿಂಬಷ್ಟು ಪುರ್ಸೊತ್ತಿಲ್ವಾ ನಿಂಗೆ ಅಂತೇಳಿ ಹೇಳಿ ಕೇಂಡೋಳು ಇಲ್ಲೇ ತಿಂತಿದ್ದಾಳು. ಪಪ್ಪ ಬತ್ತು, ನೀವು ಮುಂದೆ ಹೋಗು ಅಂತ ಹೇಳಿದೆ ನಾನು. ನಮ್ದು ರೋಡ್ಸ್ ಬ್ಲೂ, ಯಾವಾಗಲೂ ಬ್ಲೂ ಹಂಗೆ ಇವತ್ತೆ ಅಂತ ಅದಕ್ಕೆ ಬ್ಲೂ ಅಲ್ಲೇ. ಅದು ಹೆಂಗೆ ರೆಡ್ ಹಿಡ್ಕೊಂಡ್ಕೊಂಬಂಗಿದ್ರೆ ಹಿಡ್ಕೊ, ಅಡ್ಡಿಲ್ಲ. ನಂಗೆ ಯಾವ್ದಾದ್ರೆ ಏನ ಕೂಕೊಂಬೇಕು. ನಾವು ಹೊರಟಿತ್ತು. ಓಕೆ, ಕಾಜರಳ್ಳಿ ದೇವಸ್ಥಾನದಲ್ಲಿ ಸಿಗ್ತೆ. ಬಾಯ್ ಬಾಯ್. ಎಸ್, ನಾನಿವಾಗ ಫಸ್ಟಿಗೆ ಮಂದರ್ತಿಗೆ ಬಂತು. ಇಲ್ಲಿ ಬರೋಣ. ಎಲ್ಲರಿಗೂ ನಮಸ್ಕಾರ. ದ ವಂಡರ್ ಗರ್ಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಎಲ್ಲಿ ಬೇಕಾದ್ರೂ ಮಾತಾಡಲ್ಲ, ಕಾನ್ಫಿಡೆನ್ಸ್ ಇದ್ರೆ. ಅಬ್ಬಾ ಗಾಳಿ ಕಾಣ, ಅಬ್ಬಾ ನಂಗೆ ಬಂತು. ಪೇ ಮಾಡಿ. ನವರಾತ್ರಿ ಅಲ್ಲ, ಅದಕ್ಕೆ ದೇವರಿಗೆ ಹೂವು ಕೊಡುವ ಅಂತೇಳಿ ಹೇಳಿ ಸ್ವಲ್ಪ ಹೂವು ತಕೊಂಡಿತ್ತು. ನನ್ನ ತಂಗಿ ಪೇ ಮಾಡ್ತಾ ಇದ್ದ. ಎಂತ ಜಸ್ಟ್ ಒಂದು ಸ್ಮೈಲ್ ಅಷ್ಟೇ. ಊಟ ಇರೋ ಒಂದು ಸ್ಟಾರ್ಟ್ ಅಪ್ಪಕ್ಕೆ 2 ಸೆಕೆಂಡ್ ತಕ್ಕಂತ ಮಾಡಕ್ಕೆ.
ರುಚಿ ತೋರುತ್ತೆ ಅಷ್ಟೇ. ಅಲ್ಲ ಕಡಿಕೆ ಬತ್ತಿ ತಗೊಂಡೋಗ್ತೀವಿ ಈಗ ಅಲ್ಲ ನೀ ಗಾಡಿ ಮಗಳು ಬರ್ಲಿಯಾ? ಇಲ್ಲ ಮಗಳ ಅಲ್ಲಿ ಫಸ್ಟಿಗೆ ಯಾರು ಕರ್ಕೋರ ಸೋಪೆ ಹಾಕಿ ಕಟ್ಟೇನೆ ಚಂದ ಐತಲ್ಲನಾ? ಇನ್ನೊಂದು ಡಜನ್ ಹಾಕಿ ಅಪ್ಲೈ ಅಷ್ಟು ಪೇ ಮಾಡ್ತೀಯಲ್ಲ. ಇದು ಬೇಡ, ಇನ್ನೊಂದು ಕೈ ಇದೆ ನನ್ನ ಹತ್ರ. ಇದೊಂದು ವಾಚ್ ಇದೆ, ಪರವಾಗಿಲ್ಲ, ಉದ್ಯೋಗಿ ಸಾಕು. ಕಟ್ ಮಾಡ್ಲಾ? ಹಾ, ಈ ಫುಲ್ ಹಾಕು, ಫುಲ್ ವಿಡಿಯೋ 1 ಮಿನಿಟ್ ಆಯ್ತು. 1 ಮಿನಿಟ್. ಏನ್ ಡಿಫ್ರೆನ್ಸ್ ಆಗಿಲ್ಲ. ನಿಂಗೆ ಮಾಡು ಗೊತ್ತಿಲ್ಲ. ನೀವು ಮೊನ್ನೆ ಹೊಸ್ತಂಗೆ ಕಾಣಲಿ ನಾನು ನೋಡಿ ಅಂತೆ. ನಾ ಮಾಡುದು ಪೂಜೆ ಹೆಂಗೆ ಆಮೇಲೆ ಇದು ಕಂಡ ತಕ್ಷಣ ಇದು ಹಾಕು ಅಂತ ಅನಿಸ್ತು. ಅದಕ್ಕೆ ಇವಾಗ ನಾನು ಇದು ಕಲರ್ ತಗೊಳ್ತಿದ್ದೆ. ನನ್ನ ತಂಗಿ ಹಾಕಿ ಅದು ಚೆನ್ನಾಗಿ ಸಮಾಧಾನ ಇಲ್ಲ ನಾವು ನವರಾತ್ರಿಗೆ ಯೂಶ್ವಲಿ ಬಳೆ ತಗೊಳ್ತೇವೆ. ನಾನಂತೂ 2 ವರ್ಷದಿಂದ ತಗೊಂತೀನಿ. ನನ್ನ ಬಸ್ಲಿ ನೀರಂಗ್ ಬಳ್ಕೊಂಡೋಯ್ತು. ಅದು ತೋಡಂಗ್ ನಟ್ಟದ್ದ ನಾನು. ಮಳೆ ಜಾಸ್ತಿ ಬಂತು. ನೋಡು ಕೈಲಿ ಗೆದ್ದೆಂಗೆಲ್ಲ ಅಲ್ಲ ಅಷ್ಟೊತ್ತಿಗೆ ಕೊಯ್ದಿದ್ದಿತ್ತು. ಆದ್ರೆ ಗೆದ್ದೆಂಗ್ ನಟ್ರೆ ದನ ಬಂದು ತಿನ್ಕೊಂಡು ಹೋಗ್ತಿ ಇನ್ನೊಬ್ರು. ಒಂಚೂರು ಬಿಡೋದಿಲ್ಲ. ಕಡೆಗೆ ಒಂದೇ ಅಂತ ಮಾತಾಡ್ರೆ 10 ಮಾತಾಡ್ತಾರ. ಇನ್ನೊಬ್ರ ಹತ್ರ ಬೈಸ್ಕೊಂಬರ್ಲ. ಹಾ, ಮೊನ್ನೆದ್ದು ಪರ್ಲು ಇದೆ, ಉಚ್ಚಿಲ ದಸರಾದಲ್ಲಿ ತಗೊಂಡದ. ತೋರ್ಸಾ ಅಕ್ಕ, ನಾವೊಂದು ತಕೊಂಡ್ ಹಾಕಿಂಡಲ್ಲ, ಅದು ಇದೇ ತಕೊಂಡದವಳು. ನಾನು ಅವತ್ತು ವಿಡಿಯೋ ಮಾಡಿಕ್ಕಾಗಿರ್ಲಿಲ್ಲ. ಇಲ್ಲಿ ಇದೆಯಲ್ಲ, ಇದು ನಿಜವಾದ ಹೂವ, ಇದು ನಿಜವಾದ ಪರ್ಲ್ ಅಂತೆ. ಅದು ನಿಜವಾದ ಹೂವು ಆಗ್ಬೋದತ್ತ. ಲಾಸ್ಟ್ ನಾಳೆ ಅಲ್ಲ ಇದು ದೇವರಿಗೆ. ನಾ ಇನ್ಸ್ಟಾಗ್ರಾಮ್ ಓದ್ತಿದ್ದೆ ಸ್ಕ್ಯಾನ್ ಮಾಡೋಕೆ. ಆಯ್ತು, ನೀವು ಸ್ಕ್ಯಾನ್ ಮಾಡಿ ಬಾ, ನಾನು ದೇವಸ್ಥಾನದೊಳಗಿರುತ್ತೆ. ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದೆ, ಮಂದರ್ತಿಯಲ್ಲಿರೋದು. ಹೂವು ಕೊಟ್ಟು ದೇವರಿಗೆ ಪೂಜೆ ಮಾಡಿ ಮನೆಗೆ ಹೋಗಪ್ಪ. ನಾ ಹೋಗ್ತಿರ್ತೆ ರಕ್ಷಿತಾ, ಮುಂದೆ ಮುಂದೆ ಬಾ. ಜೋರ್ ಮಳೆ ಶುರುವಾಯ್ತಿಲ್ಲ, ಅದಕ್ಕೆ ಇಲ್ಲೇ ಕುಕ್ಕಂಡು ಕಾಂತಿತ್ತು. ಒಂದು ಮೂನಿ ಬರ್ತಿತ್ತು. ಯಾಬ ಇದು ಮಂದರ್ತಿಯಲ್ಲಿರುವ ತಾಯಿ ಚಾಮುಂಡೇಶ್ವರಿ. ಈ ದೇವರಿಗೆ ತುಂಬ ಪ್ರಿಯವಾದ ವಸ್ತು ಅಂತ ಹೇಳಿದ್ರೆ ಬಳೆ ಅಂತ. ಸೊ ಇಲ್ಲಿಗೆ ಯಾರು ಬರೋರಿದ್ರೆ ಇಲ್ಲಿ ಎದುರುಗಡೆನೆ ಬಳೆ ಸಿಕ್ಕತ್ತು. ಬಳೆನ ದೇವರಿಗೆ ಒಪ್ಪಿಸಿ ಕುಂಕುಮಾರ್ಚನೆ ಮಾಡಿಸಿ ಬಳೆ ಹಾಕ್ಕೊಂಡು ಹೋಗಿ, ಆಯಿತಾ? ನಾನು ಮಾಡಿಸಿದೆ, ನೀವು ಮಾಡಿಸಿ, ಯಾರಾದರೂ ಮಾಡಿಸಿದ್ರೆ. ಕಾಣಿ, ಇವರೇ ಹೇಳದ್ದು, ಇವರೇ ಇಲ್ಲಿ ಬಳೆ ಎಲ್ಲ ಮಾರುವವರು. ಇವ್ರ ಹತ್ರ ಬಂದ್ಕೆ ಅಂದರೆ ನಿಮಗೆ ಬಳೆ ಕೊಡ್ತಾರೋ. ಇಲ್ದು ಬಳೆ ತಗೊಂಡು ದೇವರಿಗೆ ಒಪ್ಪಿಸಿ ಪೂಜೆ ಮಾಡಿಸಿ. ನಾವು ಇಲ್ಲೀಗ ಪೂಜೆ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು, ಮಳೆ ಮುಗಿಸ್ಕೊಂಡು, ಬಳೆ ಹಾಕ್ಸ್ಕೊಂಡು ಕಾಜಳಿಗೆ ಹೋಗ್ತಾ ಇತ್ತು. ನನ್ನ ತಂಗಿ ಗಾಡಿ ತರ್ತಾ ಇದ್ಲು. ನಾನು ಅದಕ್ಕೆ ನಡ್ಕೊಂಡು ಹೋಗ್ತೆ ಅಂತೇಳಿ ಹೇಳಿದೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತೆ, ಅವ್ರು ಗಾಡಿ ತರ್ತಿ. ಎಸ್, ನಾವೀಗ ಕಾಜಳಿ ದೇವಸ್ಥಾನದಲ್ಲಿದ್ದೇವೆ. ಎಷ್ಟು ಚಂದ ಮಾಡಿದ್ರು. ಇಲ್ಲಿ ನಿಸ, ಇಲ್ಲಿ ಈಗ ನಿಲ್ಸಲ್ಲ.
ನಾ ಇಲ್ಲೇ ಚಪ್ಪಲ್ ಇಡ್ತೆ. ನನ್ನ ಕೂದಲು ಎಣ್ಣೆ ಹಾಕ್ರೆ ಒಂದು ನಮೂನಿ, ಎಣ್ಣೆ ಹಾಕಿದ್ರೆ ಇನ್ನೊಂದು ನಮೂನಿ ಇರ್ಲಿ. ಏನು ಮಾಡಿ ನಾ ಅಲ್ಲಿ ನೀನು ಅಲ್ಲೇ ಇಡು ಬಾ. ಯಕ್ಷಗಾನ ಇತ್ತಾ? ಮಾತಾಡಿ ಎಲ್ಲೊಂಚು ಹೂ ತಕ ಬರ ರಕ್ಷಿತ. ದುಡ್ಡ ತಕ ಬರ. ಮಾತಾಯಿ ಎಲ್ಲ ಬಳೆದು ಹಾರ ಮಾಡಿದ್ದಾರೆ ನೋಡಿ. ದೇವ್ರ ಕಾಲಿದೆಯಲ್ಲ ಬೆಳ್ಳಿದ್ದು, ಅಲ್ಲಿ ನಿಜವಾಗಿ ದೇವರದ್ದು ಕಾಲಿದೆ. ಅದ್ರ ಮೇಲೆ ಸರಿಯಾಗಿ ಗೊತ್ತಾಗ್ಲಿ ಅಂತೇಳಿ ಹೇಳಿ ಅಲ್ಲಿ ಬೆಳ್ಳಿದ್ದು ಇದಿರುವುದು ಎಂತ ಹಚ್ಚಿರುವುದು. ವನದುರ್ಗಾ ಪರಮೇಶ್ವರಿ ಅಮ್ಮನವರು ಇಲ್ಲಿ ನೋಡ್ತಾ ಇರ್ಬೋದು. ಫುಲ್ ಓಪನ್ ಇದ್ದು ದೇವಸ್ಥಾನ. ಆದರೆ ಇದು ಮನುಷ್ಯರಿಗೋಸ್ಕರ ಮಾತ್ರ ಇದು ಹಾಕಿರುವಂಥದ್ದು, ಮತ್ತು ದೇವ್ರದ್ದು ಪ್ಲೇಸಲ್ಲಿ ಅದು ಫುಲ್ ಓಪನ್ ಇರುವಂಥದ್ದು. ತಂದ್ಯಾ? ಇದು ಬಲಕ ಹೆಂಗೆ ಕೊಡು, ನೀ ಕೊಡು ಮೊಬೈಲ್ ಕೊಡು. ಶಾರದಾ